ಹಾಯ್ ವೆಲ್ಕಮ್ ಟು ಫಿಟ್ ವಿತ್ ಟಿವಿ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್. ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನನಗೆ ತುಂಬ ಹೆಲ್ಪ್ ಆಗುತ್ತೆ ಮೋರ್ ವೀಡಿಯೋಸ್ ಮಾಡೋದಕ್ಕೆ. ಸೊ ಬೆಳಿಗ್ಗೆ ಎದ್ದು ಬಿಸಿನೀರು ಕುಡಿದು ನಾನು ದಿನ ಶುರು ಮಾಡ್ತೀನಿ. ಆ್ಯಕ್ಚುಲಿ ಯೋಚನೆ ಮಾಡ್ತಾಯಿದ್ದೀನಿ ಇವತ್ತು ವಾಕ್ ಹೋಗೋದಾ ಬೇಡವಂತ. ಸ್ವಲ್ಪ ಟಯರ್ಡ್ನೆಸ್ ಥರ ಫೀಲ್ ಆಗ್ತಾಯಿತ್ತು, ನಿದ್ದೆ ಆಗಿರಲಿಲ್ಲ ಕರೆಕ್ಟಾಗಿ, ಅದಕ್ಕೋಸ್ಕರ. ಬಟ್ ಏನು ಮಾಡೋದು, ಇವತ್ತು ನಾ ಮಲ್ಕೊಂತು ಅಂತಂದ್ರೆ ಅಗೇನ್ ನಾಳೆ ಅದೇ ಫೀಲ್ ಆಗುತ್ತೆ ಅಂತ ಎದ್ದು ವಾಕ್ ಹೋಗೋಣ ಅಂತ ಬಿಸಿನೀರು ಫುಲ್ ಖಾಲಿ ಮಾಡಿ ಹೊರಟೆ. ನಿಮಗೂ ಹಾಗೆ ಅನಿಸುತ್ತಲ್ಲ, ಬೆಳಿಗ್ಗೆ ಎದ್ದೇಳೋದು ಕಷ್ಟ ಅನಿಸುತ್ತೆ, ವಾಕ್ ಹೋಗ್ಬೇಕಾ ಬೇಡ, ಸುಮ್ಮನೆ ರೆಸ್ಟ್ ಮಾಡ್ಬಿಡೋಣ, ನೆಮ್ಮದಿಯಾಗಿ ನಿದ್ದೆ ಮಾಡೋಣ, ನಾಳೆಯಿಂದ ಹೋಗೋಣ ಅಂತ. ಸೊ ನಾಳೆ 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 ಅಂತ ನೀವು ವರ್ಷ ಮುಂದೂಡ್ತಿರೋ ಹೊರತು ಆ ನಾಳೆ ಯಾವತ್ತೂ ಬರೋದೇ ಇಲ್ಲ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಮೋಸ್ಟ್ ಆಫ್ ಆಲ್ ನೋಡಿದ್ದೀನಿ, ನಾಳೆಯಿಂದ ವಾಕ್ ಹೋಗೋಣ ಫೈನ್ ಅಂತ ಹಂಗೆ ಮಲ್ಕೊಳೋದು, ಅಲಾರಾಮ್ ಇಟ್ಕೊಳ್ಳೋದು ಇದೇ ಆಗಿರುತ್ತೆ. ಸೊ ಆದಷ್ಟು ಎದ್ದು ವಾಕ್ ಮಾಡಿ ಅಂತಲೇ ಹೇಳ್ತೀನಿ. ಸೊ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಟೋಫು, ಕುಕುಂಬರ್ ಮತ್ತು ಉಪ್ಪಿಟ್ಟು, ಇದು ಬ್ಯಾಲೆನ್ಸ್ಡ್ ಮೀಲ್ ಆಗಿರುತ್ತೆ. ಸೊ ಉಪ್ಪಿಟ್ಟಲ್ಲಿ ಸ್ವಲ್ಪ ಜಾಸ್ತಿ ವೆಜಿಟೇಬಲ್ಸ್ ಇತ್ತು ಅಂತಂದರೆ ವೆಜಿಟೇಬಲ್ಸ್ ತೊಗೊಳ್ಳೋ ಅವಶ್ಯಕತೆ ಇರೋಲ್ಲ. ಅಪ್ ಟು ಯು, ನಿಮ್ಗೇನು ಆ್ಯಡ್ ಮಾಡ್ಕೊಬೇಕು ವೆಜಿಟೇಬಲ್ಸ್ ಆ ಥರ ಆ್ಯಡ್ ಮಾಡ್ಕೊಂಡು ತೊಗೊಬಹುದು. ನಮ್ಮ ಮೇಡಮರು ಹುಡುಕಿ ತಿಂತಾ ಇದ್ದಾರೆ. ಏನಿದು ಉಪ್ಪಿಟ್ಟಲ್ಲಿ ತರಕಾರಿ, ಅವಳು ಕಡಲೆಬೇಳೆ ಸಖತ್ ಇಷ್ಟಪಡ್ತಾಳೆ. ಕಡಲೆಬೇಳೆ ತಗೊಳ್ಳೋದು, ಈ ಇದಿರುತ್ತಲ್ಲ ಕರಿಬೇವು, ಅದೆಲ್ಲ ಸೈಡಿಗೆ ಎತ್ತಾಕಿ ನೀಟಾಗಿ ಊಟ ತಿಂಡಿ ಮಾಡ್ತಾಳೆ. ಬಟ್ ತರಕಾರಿ ಅಂತೂ ಬಿಡಲ್ಲ, ತರಕಾರಿನೂ ತಿಂತಾಳೆ. ಮೆಣ್ಸಿಕಾಯಿ ಇದೆಯಾ ಅದು ಇದೆಯಾ ಅಂತ ಚೆಕ್ ಮಾಡ್ತಾ ಇರ್ತಾಳೆ. ಸೊ ವಾಕ್ ಮುಗಿಸ್ತು, ಸ್ವಲ್ಪ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ವಾಕ್ ಮುಗಿಸ್ಕೊಂಡು ಕೆಲಸ ಮುಗಿಸ್ದೆ. ಫ್ರೂಟ್ಸ್ ಟೈಮ್ ಆಗಿತ್ತು, ಫ್ರೂಟ್ಸ್ ತೊಗೊಳ್ತಾ ಇದ್ದೆ. ಇಲ್ಲಿ ತುಂಬ ಥಂಡಿ ಆಗಿರೋದ್ರಿಂದ ಲೈಕ್ ಫ್ರೂಟ್ಸ್ನ ಹಾಗೆ ತಿನ್ನೋದಕ್ಕೆ ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು. ಅದಕ್ಕೆ ನಾನು ಸ್ಮೂದಿ ಮಾಡ್ಕೊಳ್ಳೋದು. ಕೇಳ್ತಾರೆ ಡ್ರೈ ಫ್ರೂಟ್ಸ್ನ ನೀವು ನೆನೆಯೋಕ್ಕೆ ತಗೊಳ್ಬೇಕಾ, ಇಲ್ಲ ಅಂತಂದರೆ ಹಾಗೆ ತಿನ್ಬೋದು ಅಂತ. ನಿಮ್ಮ ಚಾಯ್ಸ್ ಹೇಗಿರುತ್ತೆ ಹಾಗೆ. ನಿಮಗೆ ಡ್ರೈ ಆಗೇ ತಿಂದ್ರೂ ಇಷ್ಟ ಅಂದರೆ ತಿನ್ನಿ, ಇಲ್ಲ ಸೋಕ್ಡ್ ಮಾಡಿ ತಿಂತೀನಿ ಅಂದ್ರೂ ತಿನ್ನಬಹುದು. ಬಟ್ ತಿನ್ನಬೇಕಷ್ಟೇ, ಯಾವ ಥರ ಆದರೂ ಪ್ರಾಬ್ಲಮ್ ಇಲ್ಲ. ಹಾಗಂತ ಹಲ್ವಾ ಮಾಡ್ಕೊಂಡು ತಿನ್ನೋದೆಲ್ಲ ಮಾಡಬೇಡಿ. ಲೈಕ್ 4-5 ಲೈಕ್ ಅಪ್ ಟು ನಿಮ್ಮ ಇದ್ರ ಮೇಲೆ. ನನ್ನ ಕ್ಲೈಂಟ್ಸ್ ಒಬ್ಬೊಬ್ಬರು 7 ತೊಗೊಳ್ತಾರೆ, ಇಲ್ಲ 4 ತೊಗೊಳ್ತಾರೆ, 3 ತೊಗೊಳ್ತಾರೆ ಬಾದಾಮ್ಸು. ಫಸ್ಟೇ ಹೇಳ್ದಂಗೆ ಅವ್ರ ಹೈಟು ವೆಯ್ಟು ಲೈಕ್ ಅವ್ರ ಮೆಡಿಕಲ್ ಕಂಡೀಷನ್ಸ್ ಮೇಲೆ ಅವ್ರು ಏನು ತೊಗೊಳ್ಬೇಕು ಅನ್ನೋ ಡಿಸೈಡ್ ಆಗಿರುತ್ತೆ. ಒಬ್ಬರು ಕಮೆಂಟ್ ನೋಡಿದೆ 77ಇಂದ 74 ಆಗಿದ್ದೀನಿ ನಿಮ್ಮ ವಿಡಿಯೋಸ್ ನೋಡಿಕೊಂಡು ಅಂತ. ತುಂಬ ಖುಷಿ ಆಯಿತು. ನಾನು ಮಾಡೋ ವಿಡಿಯೋಯಿಂದ ಒಬ್ಬರಾದ್ರೂ ಹೆಲ್ಪ್ ಆಯ್ತಲ್ಲ ವೆಯ್ಟ್ ಲಾಸಿಗೆ ಅಂತ. ಬಟ್ ನೀವು ಎಷ್ಟು ಚೆನ್ನಾಗಿ ಫಾಲೋ ಮಾಡಿದ್ದೀರ ಅಂತ ನನಗೆ ಗೊತ್ತಿಲ್ಲ. ಟೈಮ್ಸ್ ಕರೆಕ್ಟಾಗಿ ಫಾಲೋ ಮಾಡಿಲ್ಲ, ಪ್ರೋಟೀನ್ ತೊಗೊಂಡಿಲ್ಲ ಅಂದರೆ ವಾಟರ್ ವೆಯ್ಟ್ ಲಾಸ್ ಆಗುತ್ತೆ. ಅದನ್ನು ವೆಯ್ಟ್ ಲಾಸ್ ಅಂತ ತಿಳ್ಕೊಳಕ್ಕೆ ಹೋಗಬೇಡಿ. ಕರೆಕ್ಟಾಗಿ ಮಾಡ್ತು, ಪ್ರಾಪರಾಗಿ ಫಾಲೋ ಮಾಡ್ತು ಅಂದಾಗ ವೆಯ್ಟ್ ಲಾಸ್ ಆಗುತ್ತೆ. ನೋಡಿದ್ರಲ್ಲ ನನ್ನ ಮಗಳು ನನಗೆ ತಿಂಡಿ ತಿನ್ನೋಗೂ ಬಿಡಲ್ಲ. ಟೈಮ್ ಹೀಗೆ ಕೋತಿ ಥರ ಕಾಟ ಕೊಡ್ತಾ ಇರ್ತಾಳೆ. ಕ್ಲೈಂಟ್ ಕಾಲ್ ಇತ್ತು, ಕ್ಲೈಂಟ್ ಜೊತೆ ಕಾಲ್ ಮುಗಿಸ್ಕೊಂಡು ಅವ್ರ ಹತ್ರ ಮಾತಾಡ್ಕೊಂಡೇ ನಾನು ವಾಕ್ ಮಾಡ್ಕೊಳ್ತಾ ಇದ್ದೆ. ಲೈಕ್ ಫ್ರೀ ಇದ್ದಾಗ ಸ್ವಲ್ಪ ವಾಕ್ ಮಾಡ್ತಾ ಇರ್ತೀನಿ. ಸ್ಟೆಪ್ಸ್ ಕೌಂಟ್ ನಾನು ಕಂಪ್ಲೀಟ್ ಆಗಬೇಕು ಪರ್ ಡೇ ಅಂತ. ಕೇಳ್ತಾ ಇರ್ತೀರಾ 10,000 ಕಂಪ್ಲೀಟ್ ಮಾಡ್ತೀರಾ? ಒಂದಿನ 8,000 ಆಗುತ್ತೆ, 9,000 ಆಗುತ್ತೆ, ಇಲ್ಲ 11 ಆಗುತ್ತೆ, 12 ಆಗುತ್ತೆ, 13 ಆಗಿರೋದು ಉಂಟು, 15,000 ಆಗಿರೋದು ಉಂಟು. ಅಪ್ ಟು ನನ್ನ ಎನರ್ಜಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಆ ಡೇಯಲ್ಲಿ ನಾನು ಹೇಗೆ ಫೀಲ್ ಮಾಡ್ತಾ ಇರ್ತೀನಿ, ಹೆವಿ ಫೀಲ್ ಮಾಡ್ತೀನ, ಲೈಟ್ ಫೀಲ್ ಮಾಡ್ತೀನ, ಇದ್ರ ಮೇಲೆ ನನ್ನ ಸ್ಟೆಪ್ಸ್ಕೊಂಡು ನಾನು ಇಟ್ಕೊಳ್ತೀನಿ. ಇಲ್ಲಂತೂ ಸಖತ್ ಮಳೆ, ಅದಕ್ಕೆ ಗಿಡ ಸುತ್ತಮುತ್ತ ಎಲ್ಲ ಕಳೆ ಗಿಡಗಳು ತುಂಬ ಬೆಳ್ಕೊಂಡಿದ್ವಿ. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿ ಒಂದು 4 ಪಪ್ಪಾಯ ಗಿಡ ತಂದಿದೆ, ಅದು ಹಾಕಿದ್ದೀನಿ. ಸೊ ನೆಕ್ಸ್ಟ್ ಹಣ್ಣು ಯಾವಾಗ ಬಿಡುತ್ತೆ ಗೊತ್ತಿಲ್ಲ. ಸೊ ಇದೆಲ್ಲ ಗಿಡಗಳು ನಾನೇ ಹಾಕಿರೋದು. ನೆಕ್ಸ್ಟ್ ಇಯರಿಗೆ ಎಲ್ಲ ಹಣ್ಣು ಸಿಗುತ್ತೆ ಅಂತ ಅಂದ್ಕೊಳ್ತೀನಿ. ಹಾಗೆ ಹಾಗಲಕಾಯಿ ಬಿಟ್ಟಿತ್ತು, ಹಾಗಲಕಾಯಿ ಎಲ್ಲ ನೀಟಾಗಿ ಕುಯ್ಕೊಳ್ತಾ ಇದ್ದೆ. ಹಾಗಲಕಾಯಿ ಸ್ವಲ್ಪ ಯಾರಿಗೂ ಇಷ್ಟ ಆಗಲ್ಲ ಬೇಗ, ಬಟ್ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಸೊ ವೀಕ್ಲಿ ಒನ್ಸ್ ಹಾಗಲಕಾಯಿ ಆ್ಯಡ್ ಮಾಡಿ. ಡಯಾಬಿಟಿಕ್ ಇರೋರು ಕೂಡ ತಗೊಳ್ಬಹುದು ಆರಾಮಾಗಿ. ಹಾಗಲಕಾಯಿ ಎಷ್ಟು ಫ್ರೆಶ್ ಆಗಿದೆ, ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ, ಡುಮ್ಕೆ ನಮ್ಮ ಥರನೇ. ಸೊ ಹೊರಗಡೆ ಸ್ವಲ್ಪ ಕೆಲಸ ಆಯಿತು, ಬಂದೆ, ವರ್ಕ್ ಇತ್ತು, ಕಾಫಿ ಟೈಮ್ ಕೂಡ ಆಗಿತ್ತು. ಸೊ ಕಾಫಿ, ಬಿಸ್ಕೆಟ್, ವಾಕ್, ಇದಿಷ್ಟೇ ನಮ್ಮ ಜೀವನ. ಒಂದೊಂದು ಸಲ ಬೇಜಾರು ಹೋಗ್ಬಿಡುತ್ತೆ, ಏನಿದು ಕೆಲಸ ಇದೇ ಹೋಗ್ಬಿಡುತ್ತೆ. ಬಟ್ ಆ ಎಂಟರ್ಟೈನ್ಮೆಂಟ್ ಕೊಡೋಕೆ ನನ್ನ ಮಗಳಿದ್ದಾಳೆ, ಅದು ಒಂಥರ ಲಕ್ಕಿನೇ.
ಸಮ್ಟೈಮ್ಸ್ ಈ ಕೆಲಸನೇ ಸಾಕು ನಿಲ್ಲಿಸ್ಬಿಡೋಣ, ನಿದ್ದೆ ಮಾಡೋದಕ್ಕಾಗಲ್ಲ ಒಂದೊಂದು ಟೈಮಲ್ಲಿ, ಮಾರ್ನಿಂಗ್ ಟೈಮಲ್ಲಿ ಅಂತ ಅನಿಸ್ಬಿಡುತ್ತೆ. ಬೇಡ, ಕೋಚಿಂಗ್ ಕೊಡೋದೆಲ್ಲ ಬೇಡ ಅನಿಸ್ಬಿಡುತ್ತೆ ಒಂದೊಂದು ಟೈಮಲ್ಲಿ. ಬಟ್ ಏನು ಮಾಡೋದು, ಒಬ್ರಿಗೆ ಎಲ್ಪ್ ಆಗುತ್ತೆ ಅಂದರೆ ಮಾಡಲೇಬೇಕಲ್ವಾ, ಮಾಡೋದು. ನೈಟು ಬೇಗ ಹೊಟ್ಟೆ ಹಶ್ವಾಗಲಿಲ್ಲ, ಫುಲ್ಲಾಗಿತ್ತು. ಬಟ್ ನಾನು ಇದು ನಾನು ಕಂಪ್ಲೀಟ್ ಮಾಡ್ಕೊಳ್ಳೇಬೇಕಲ್ಲ, ಅದಕ್ಕೆ ಒಂದು ಸ್ಯಾಂಡ್ವಿಚ್ ತೊಗೊಂಡೆ. ಸ್ಯಾಂಡ್ವಿಚ್ ತೊಗೊಂಡು ಹಾಗೆ ವಾಕ್ ಮುಗಿಸ್ಕೊಂಡು ನಿದ್ದೆ ಮಾಡ್ತೀನಿ. ನೋಡಿದ್ರಲ್ಲ, ಇದಾಗಿತ್ತು ನನ್ನ ದಿನ. ಸೊ ಯಾರಿಗಾದರೂ ಹೆಲ್ತಿ ಡಯೆಟ್ ಪ್ಲ್ಯಾನ್ ಬೇಕು ಅಂತಂದರೆ DM ಮಾಡಿ ನನ್ನ ವಾಟ್ಸಪ್ ನಂಬರಿಗೆ. ಲೈಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಬಟ್ ಇದು ಪೇಯ್ಡ್ ಪ್ಲ್ಯಾನ್ ಆಗಿರುತ್ತೆ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೂ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.